ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಎಷ್ಟೇ ಅಲ್ಲ, ಇಡೀ ದೇಶದಾದಂತಹ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಈ PM ಕಿಸಾನ್ ಇದೆಯಲ್ಲ, ಇದರಲ್ಲಿ ಬರೀ 2,000 4 ತಿಂಗಳಿಗೊಮ್ಮೆ ಸಿಗ್ತಾ ಇತ್ತು. ಇನ್ನು 4 ತಿಂಗಳಿಗೊಮ್ಮೆ 4,000 ದುಡ್ಡು ಸಿಗತ್ತೆ. ಅದರ ಜೊತೆಗೆ ವಾರ್ಷಿಕವಾಗಿ 6,000 ಸಿಗ್ತಾ ಇತ್ತು. ಅಂದ್ರೆ 4 ತಿಂಗಳಿಗೊಮ್ಮೆ 2,000 2,000 2,000 ಈ ರೀತಿ 6,000 ಸಿಗ್ತಾ ಇತ್ತು. ಇದು 12,000ಕ್ಕೆ ಏರಿಕೆ ಆಗಬಹುದು ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಹೌದು, ಇದು ನಿಜ. ಸ್ವತಃ PM ಅವರೇ, ನರೇಂದ್ರ ಮೋದಿ ಅವರೇ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳನ್ನ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ PM ಕಿಸಾನ್ ಯೋಜನೆಯಲ್ಲಿ 2,000 ಪಡಿತಾ ಇದ್ರೆ 4,000 ಪಡಿಬಹುದು, 6,000 ಜಮಾ ಆಗ್ತಾ ಇದ್ರೆ ವಾರ್ಷಿಕವಾಗಿ 12,000 ಹಣವನ್ನ ಪಡಿಬಹುದು. ಸೊ ಅದಕ್ಕೋಸ್ಕರ ಕೊನೆಯವರೆಗೂ ವಾಚ್ ಮಾಡಿ. ಒಂದು ವಿಡಿಯೋದ ನೋಡಿದ್ರೆ ಸಾಕು, ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಈ PM ಕಿಸಾನ್ ಯೋಜನೆ ರಿಲೀಸ್ ಆಗಿ 20ನೇ ಕಂತಿನ ಹಣದವರೆಗೂ ಕೂಡ ರಿಲೀಸ್ ಆಗಿದೆ. ಸೊ 20ನೇ ಕಂತಿನಲ್ಲಿ ಮಾತ್ರ ಒಂದ್ ಸ್ವಲ್ಪ ಡಿಲೇ ಆಗಿತ್ತು. ಅದರ ಹಿಂದಿನ ಕಂತುಗಳನ್ನ ನಾವು ನೋಡುದಾದ್ರೆ ಯಾವುದೇ ಕಂತುಗಳಲ್ಲಿ ಬಿಡುಗಡೆ ಮಾಡೋದ್ರಲ್ಲಿ ತಡ ಆಗಿರ್ಲಿಲ್ಲ. ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ಅವಾಗ ರಿಲೀಸ್ ಆಗಿ ಕ್ಲಿಯರ್ ಮಾಡ್ತಾ ಇದ್ರು. ಸದ್ಯಕ್ಕೆ ಕಾರಣಾಂತರಗಳಿಂದ ರಿಲೀಸ್ ಮಾಡಿರ್ಲಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇತ್ತು. ಯಾಕಂದ್ರೆ PM ಕಿಸಾನ್ ಯೋಜನೆಯಲ್ಲಿ ಸಾಕಷ್ಟು ರೈತರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲಿಕೇಶನ್ ಅನ್ನ ಹಾಕಲಾಗಿತ್ತು. ಹಾಗಾಗಿ ಅಂತಹ ಎಲ್ಲ PM ಕಿಸಾನ್ ಫಲಾನುಭವಿಗಳನ್ನ ತೆಗೆದುಹಾಕುವಂತಹ ಕೆಲಸ ಮಾಡಿತ್ತು. ಅಂತದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು 7 ಲಕ್ಷ PM ಕಿಸಾನ್ ಫಲಾನುಭವಿಗಳನ್ನ ತೆಗೆದುಹಾಕಿದ್ದಾರೆ. ಯಾಕಂದ್ರೆ ಇದಕ್ಕೆ ಸಾಕಷ್ಟು ರೂಲ್ಸ್ ಗಳಿದಾವೆ. ಆ ರೂಲ್ಸ್ ಗಳನ್ನ ಹೊಂದಿರಲಿಲ್ಲ, ಅವರು ರೂಲ್ಸ್ ಗಳನ್ನ ಫಾಲೋ ಮಾಡಿರ್ಲಿಲ್ಲ. ಅವರು ಶ್ರೀಮಂತರಿದ್ರು ಸಹಿತ ಅಪ್ಲಿಕೇಶನ್ ಹಾಕೋದಾಗಿರ್ಲಿ, ಎಲಿಜಿಬಲ್ ಇಲ್ಲ ಅಂದ್ರೂ ಒಟ್ಟಾರೆಯಾಗಿ ಅಪ್ಲಿಕೇಶನ್ ಹಾಕೋದಾಗಿರ್ಲಿ, ದುಡ್ಡನ್ನ ಪಡೆಯೋದಾಗಿರ್ಲಿ ಮಾಡ್ತಾ ಇದ್ರು. ಬಹಳ ಕಂತುಗಳಲ್ಲಿ ವೆರಿಫಿಕೇಶನ್ ಆಗಿರ್ಲಿಲ್ಲ. ಈ ಕಂತಿನಲ್ಲಿ ವೆರಿಫಿಕೇಶನ್ ಆಗಿ ದುಡ್ಡನ್ನ ಜಮಾ ಮಾಡಿದ್ರು. ಸೊ ಅದೇ ರೀತಿಯಾಗಿ ಇದರಲ್ಲಿ ಅಪ್ಲಿಕೇಶನ್ ಹಾಕೋರು ಕೂಡ ಸಂಖ್ಯೆ ಹೆಚ್ಚಾಗಿರ್ತದೆ. ಸುಮಾರು 20,500 ಕೋಟಿ ಫಂಡ್ ರಿಲೀಸ್ ಆಗತ್ತೆ ಪ್ರತಿಯೊಂದು ಕಂತಿನಲ್ಲಿ. ಸೊ ಹಾಗಾದ್ರೆ ಈಗ ಇಷ್ಟೊಂದು ಖರ್ಚು ವೆಚ್ಚ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಮತ್ತಷ್ಟು 4,000 ಕೊಡ್ತಾ ಹೋದ್ರೆ ಇನ್ನಷ್ಟು ಹೊರೆ ಬೀಳ್ಬಹುದು ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಇದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇಲ್ಲಿ ಸದ್ಯಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಡೋದಾದ್ರೆ, ನರೇಂದ್ರ ಮೋದಿ ಅವರು ಆಗಸ್ಟ್ 15ನೇ ತಾರೀಕು ಒಂದು ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಈಗಾಗಲೇ ನಾವು ಕೇಂದ್ರ ಸರ್ಕಾರದಲ್ಲಿ PM ಕಿಸಾನ್ ಯೋಜನೆಯಲ್ಲಿ 2,000 ದುಡ್ಡನ್ನ 4 ತಿಂಗಳಿಗೊಮ್ಮೆ ಕೊಡ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ರಾಜಸ್ಥಾನದಲ್ಲಿ, ಅಂದ್ರೆ ಅವರ ರಾಜಸ್ಥಾನದಲ್ಲಿ 2,000 ದುಡ್ಡನ್ನ ಈಗ ಅಲ್ಲಿ ಕೂಡ ಬಿಜೆಪಿ ಇದೆ, ರಾಜ್ಯ ಸರ್ಕಾರದ ವತಿಯಿಂದ PM ಕಿಸಾನ್ ಜಮಾ ಆಗುವಂತಹ ಸಂದರ್ಭದಲ್ಲಿ ಕೊಡ್ತಾ ಇದೀವಿ. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಬ್ಬ ರೈತರಿಗೆ 4,000 ದುಡ್ಡು ಜಮಾ ಆಗ್ತಾ ಇದೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾರೆ. ಹಾಗೆ ಪ್ರತಿಯೊಂದು ರಾಜ್ಯಗಳು PM ಕಿಸಾನ್ ಯೋಜನೆ ಜಮಾ ಆಗುವಂತಹ ಸಂದರ್ಭದಲ್ಲಿ ನಾವು ಕೂಡ 2,000 ಕೊಡ್ತೇವೆ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದೆ ಆದ್ರೆ ಟೋಟಲಿ 4,000 ಪ್ರತಿಯೊಬ್ಬ ರೈತರಿಗೆ ದುಡ್ಡು ಜಮಾ ಆಗತ್ತೆ. ಇದು ಎಲ್ಲ ಕೂಡ 4,000 ಕೇಂದ್ರ ಸರ್ಕಾರದಿಂದ ಬರೋದಿಲ್ಲ. ಕೇಂದ್ರ ಸರ್ಕಾರ ಅಷ್ಟೊಂದು ದುಡ್ಡು ರಿಲೀಸ್ ಮಾಡ್ತಾ ಬಂದ್ರೆ ತಲೆ ಮೇಲೆ ತಟ್ಟು ಹಾಕೊಳ್ಬೇಕಾಗತ್ತೆ, ಆರ್ಥಿಕ ಹೊರೆ ಬೀಳತ್ತೆ, ಮತ್ತೆ ಹೊರದೇಶದಿಂದ ಸಾಲ ಮಾಡಬೇಕಾಗತ್ತೆ, ಬೆಲೆ ಏರಿಕೆ ನಮ್ಮ ರಾಷ್ಟ್ರದಲ್ಲಿ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ರಿ ಸುಮಾರು 4 ಗ್ಯಾರಂಟಿಗಳು, 5 ಅಂತೂ ಅನ್ನೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ವನಿಧಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ 4 ಗ್ಯಾರಂಟಿಗಳಲ್ಲಿ ಈಗ ನಿಮಗೆ ಫ್ರೀ ಆಗಿ ಕೊಡ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿನೇ ಸಾಕಷ್ಟು ಸಾಲಗಳನ್ನ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಇಡೀ ದೇಶದಾದಂತಹ ಎಲ್ಲ ರೈತರಿಗೆ ಕೊಡಬೇಕು. ಇಡೀ ದೇಶದಲ್ಲಿ ಎಷ್ಟು ಜನ ಇದಾರೆ ಅಂದ್ರೆ ಸುಮಾರು 10 ಕೋಟಿಗಿಂತ ಹೆಚ್ಚಿನ ರೈತರು ಇದರಲ್ಲಿ ಫಲಾನುಭವಿಗಳಿದ್ದಾರೆ. 20,500 ಕೋಟಿ ಫಂಡ್ ರಿಲೀಸ್ ಆಗತ್ತೆ. ಇನ್ನು 41,000 ಅಂದ್ರೆ 41,000 ಕೋಟಿ ಹಣ ರಿಲೀಸ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ಕಂತಿನಲ್ಲಿ. ಹಾಗಾದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಕೇಂದ್ರ ಸರ್ಕಾರ ತರಬೇಕು? ಇದಕ್ಕೆ ತರ್ತಾ ಹೋದ್ರು ಸಹಿತ ಕೊಡಬಹುದು, ಆದ್ರೆ ಆರ್ಥಿಕ ಹೊರೆ ಬೀಳುವುದು ಡೆಫಿನೆಟ್ಲಿ, ಖಚಿತವಾಗಿ ಗ್ಯಾರಂಟಿ ಹೇಳ್ತಾ ಇದೀನಿ, ಆರ್ಥಿಕ ಹೊರೆ ಬೀಳುತ್ತೆ. ಹಾಗಾಗಿ ನಾವು ಕೂಡ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ನಿಮಗೂ ಕೂಡ ಅನ್ಸುತ್ತೆ ಗ್ಯಾರಂಟಿಯಾಗಿ ಆರ್ಥಿಕ ಹೊರೆ ಬೀಳುತ್ತೆ, ಅದು ಮತ್ತೆ ಬೆಲೆ ಏರಿಕೆ ಮಾಡತ್ತೆ, ನಮ್ಮಿಂದಾನೆ ಮತ್ತೆ ಖರ್ಚು ವೆಚ್ಚಗಳನ್ನ ತಕೊಳ್ಳುತ್ತೆ. ಹೀಗೆಲ್ಲವೂ ಕೂಡ ಆಗತ್ತೆ. ಅದಕ್ಕೋಸ್ಕರ ಎಷ್ಟು ಕೊಡಬೇಕು ಅಷ್ಟು ಕರೆಕ್ಟ್ ಆಗಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ, ಅದರಲ್ಲಿ ಏನು ಸಂಶಯವಿಲ್ಲ. ಸೊ ಅದು ಕೊಡ್ತಾ ಇರುವಂತದ್ದು ಕರೆಕ್ಟ್ ಆಗಿದೆ. ಸರ್ಕಾರವೂ ಕೂಡ ಅಷ್ಟೊಂದು ಹೊರೆ ಇಲ್ಲ, ಈ ಕಡೆ ಜನರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳು ಕೊಡ್ಲಿಕ್ಕೆ ಮುಂದಾದ್ರೆ ಮತ್ತಷ್ಟು
ಬೆನಿಫಿಟ್ ಸಿಗತ್ತೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯವಾಗಿ ಬಿಜೆಪಿಗೂ ಕಾಂಗ್ರೆಸ್ಗೂ ಹೊಂದಾಣಿಕೆ ಆಗೋದಿಲ್ಲ. ಇವ್ರದ್ದು ಸ್ಕೀಮ್ಗಳೇ ಬೇರೆ, ಅವ್ರ ಸ್ಕೀಮ್ಗಳೇ ಬೇರೆ. ಆದ್ರೆ ಪಿಂಚಣಿ ಯೋಜನೆಯಲ್ಲಿ ಮಾತ್ರ ಇಲ್ಲಿ ಯಾವುದೇ ರಾಜ್ಯ ಸರ್ಕಾರ ಬಂದ್ರು ಸಹಿತ ಕೊಡ್ಲೇಬೇಕು. ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋಕ್ಕಿಂತನೂ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಕೊಡ್ತಾ ಇದೆ. ಈ ಯೋಜನೆಗಳ ಮೇರೆಗೂ ಮತ್ತೊಂದು ಯೋಜನೆಯಲ್ಲಿ 2,000 ಕೊಡ್ತಾ ಹೋದ್ರೆ ರಾಜ್ಯ ಸರ್ಕಾರ ಮತ್ತಷ್ಟು ಆರ್ಥಿಕ ಹೊರೆ ಬೀಳುತ್ತೆ. ನಮ್ಮ ಇಂಡಿಯಾದಲ್ಲಿನೇ, ನಮ್ಮ ಭಾರತದಲ್ಲಿನೇ ನಂಬರ್ 1 ಸಾಲದ ರಾಜ್ಯ ಆಗಬಹುದು. ಅದಕ್ಕೋಸ್ಕರ ಮತ್ತಷ್ಟು ಕೊಡುವಂತಹ ಸಾಧ್ಯತೆಗಳು ನಮ್ಮ ರಾಜ್ಯದಲ್ಲಿ ಕಡಿಮೆ. ಒಂದು ವೇಳೆ ಮುಂದಿನ ಸಾರಿ ಬಿಜೆಪಿ ಬಂದ್ರು ಅವಾಗ ಕೊಡುವಂತಹ ಸಾಧ್ಯತೆ ಇದೆ. ಆದ್ರೆ ಒಪ್ಕೊಳ್ಬೇಕು, ಇವರು ಕೊಡ್ಲಿಕ್ಕೆ ಮುಂದಾಗಬೇಕು ಬಿಜೆಪಿದವರು, ಆಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ಈಗಾಗಲೇ ಪಂಚ ಗ್ಯಾರಂಟಿಗಳು ಇರುವಂತಹ ಕಾರಣಕ್ಕಾಗಿ ಬಹುತೇಕ ಕೊಡೋದು ಡೌಟು, ಕೊಡಬಾರ್ದು ಕೂಡ. ಯಾಕಂದ್ರೆ ಕೊಟ್ರೆ ಮತ್ತಷ್ಟು ಆರ್ಥಿಕ ಹೊರೆ ಬೀಳುತ್ತೆ, ಮತ್ತಷ್ಟು ಬೆಲೆ ಏರಿಕೆ ಆಗತ್ತೆ. ಅದಕ್ಕೆ ನಾವೇ ಬೆಲೆಗಳನ್ನ ಕಟ್ಬಿಟ್ಟು ಖರೀದಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇದೆಲ್ಲವೂ ಕೂಡ ನಮ್ಮ ಮೇಲೆ ಹೊರೆ ಬೀಳುವಂತಹ ಕಾರಣಕ್ಕಾಗಿ ಫ್ರೀ ಸ್ಕೀಮ್ಸ್ ಗಳು ಬೇಡ, ಏನಾದ್ರೂ ಡೆವಲಪ್ಮೆಂಟ್ಸ್ ಗಳು ಕಾಣಬೇಕು. ಹೌದು, ಈಗ ಹಾಸ್ಪಿಟಲ್ಗಳಲ್ಲಿ ಫ್ರೀ ಆಗಿ ಚಿಕಿತ್ಸೆ ಕೊಡೋದಾಗಿರ್ಲಿ, ಶಾಲಾ ಕಾಲೇಜುಗಳಲ್ಲಿ, ಖಾಸಗಿ ಶಾಲಾ ಕಾಲೇಜುಗಳನ್ನೇ ಫ್ರೀ ಆಗಿ ಒಂದ್ ಸ್ವಲ್ಪ ಎಜುಕೇಶನ್ ಸಬ್ಸಿಡಿ ಮುಖಾಂತರ, ಫ್ರೀ ಅಂತೂ ಪೂರ್ತಿಯಾಗಿ ಕಡಿತಗೊಳಿಸ್ಲಿಕ್ಕೆ ಆಗೋದಿಲ್ಲ, ಒಂದು ಅರ್ಧಕ್ಕರ್ಧ ಆದ್ರೂ 50% ಅಷ್ಟು ಗೌರ್ಮೆಂಟ್ ಯಾರು ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ ಇರ್ತಾರೆ, ಬಡ ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಪರ್ಸೆಂಟೇಜ್ ಮಾಡಿರ್ತಾರೆ, ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಎಜುಕೇಶನ್ ಕೊಡುವಂತಹ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೊಳ್ಬೇಕು. ಇಂತಹ ಡೆವಲಪ್ಮೆಂಟ್ಸ್ ಗಳನ್ನ ತರಬೇಕು, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಬೇಕು, ಮತ್ತೆ ರೋಗಿಗಳಿಗೂ ಕೂಡ ಹೆಲ್ಪ್ ಆಗ್ಬೇಕು. ಎಷ್ಟೋ ಬಡವ ಜನರು ಇರ್ತಾರೆ, ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿಕೊಳ್ಳುವಂತಹ ದುಡ್ಡು ಇರೋದಿಲ್ಲ. ಅಂತಹ ಒಂದು ಬಡ ಜನರಿಗೆ ಇಲ್ಲಿ ಹೆಲ್ಪ್ ಆಗ್ಬೇಕಾಗಿದೆ. ಇಂತಹ ಡೆವಲಪ್ಮೆಂಟ್ಸ್ ಗಳನ್ನ ತರಬೇಕೆ ಹೊರತು ಈಗ ಫ್ರೀ ಆಗಿ ಕೊಡ್ತಾ ಹೋದ್ರೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಹೇಳಿ? ಫ್ರೀ ಆಗಿ ಕೊಡ್ತಾರೆ, ಆದ್ರೆ ಬೆಲೆ ಏರಿಕೆದಿಂದಾಗಿ ನಾವೇ ಕಟ್ತಾ ಇದ್ವಿ. ಈಗ ಈ ಕಡೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ದುಡ್ಡನ್ನ ನಿಮಗೆ, ಫ್ರೀ ಆಗಿ ಬಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ರಿ, ಫ್ರೀ ಆಗಿ ಶಕ್ತಿ ಯೋಜನೆಯಲ್ಲಿ ನೀವು ಈ ಗೃಹಜ್ಯೋತಿ ಯೋಜನೆಯಲ್ಲಿ ಕರೆಂಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ರಿ, ಅದರಲ್ಲಿ ಅರ್ಧ ಬಿಲ್ ಅನ್ನ ಕಟ್ತೀರಿ. ಆದ್ರೆ ಇಲ್ಲಿ ನಿಮಗೆ ಹಾಲಿನ ಬೆಲೆ ಏರಿಕೆ ಆಗಿದೆ, ಇದು ಗೊತ್ತಾ? ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇದು ಗೊತ್ತಾ? ಮೆಟ್ರೋನಲ್ಲಿ ಎಲ್ಲರಿಗೂ ಕೂಡ ಒಂದು ರೈಲಿನ ಬೆಲೆ ಏರಿಕೆ ಆಗಿದೆ, ಟಿಕೆಟ್ ಬೆಲೆ, ಅದು ಕೂಡ ಗೊತ್ತಾ? ಅದೇ ರೀತಿಯಾಗಿ ಬಸ್ ನಲ್ಲಿ ಗಂಡಸರಿಗೆ ಟಿಕೆಟ್ ಬೆಲೆ ಹೆಚ್ಚಳ ಆಗಿದೆ, ಇದು ಕೂಡ ನಿಮಗೆ ಗೊತ್ತಾ? ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಹೋಗಿದ್ದೆ ಆದ್ರೆ ಕಾಗದ ಪತ್ರಗಳು ಬೆಲೆ ಏರಿಕೆ ಆಗಿದೆ, ಇದು ನಿಮಗೆ ಗೊತ್ತಾ? ಯಾವುದು ಕೂಡ ಗೊತ್ತಾಗೋದಿಲ್ಲ ಬೆಲೆ ಏರಿಕೆ ಆಗೋದು. 4 ದಿನ ನೆನಪಿರುತ್ತೆ, ತದನಂತರ ನೆನಪಿರೋದಿಲ್ಲ, ರೂಢಿಯಾಗಿ ಬಿಡುತ್ತೆ. ಹಾಗೆ ಫ್ರೀ ಆಗಿ ಯೋಜನೆಗಳನ್ನ ಕೊಡ್ತಾ ಹೋದ್ರೆ ಈ ರೀತಿ ಬೆಲೆ ಏರಿಕೆಗಳಾಗ್ತವೆ. ರಾಜ್ಯ ಸರ್ಕಾರ ಸಾಲ ಮಾಡ್ಬೇಕಾಗತ್ತೆ. ಅವ್ರು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಧಿಕಾರಕ್ಕೆ ಬರಬೇಕಾದ್ರೆ ಸಾಕಷ್ಟು ಬೇಡಿಕೆಗಳನ್ನ ಇಡ್ತಾರೆ ಮುಂದು. ಸೊ ಆಸೆ ತೋರಿಸ್ಬಿಟ್ಟಂಗ ಆಗತ್ತೆ, ಜನರ ನಂಬಿ ಓಟ್ ಹಾಕ್ತಾರೆ. ಓಟ್ ಹಾಕ್ಲಿ, ಇಲ್ಲ ಅಂತ ಇಲ್ಲ, ಅವ್ರಿಗೆ ಬಂದವರಿಗೆ ಯಾರು ಇಷ್ಟ ಇದೆ ಅವ್ರಿಗೆ ಓಟ್ ಹಾಕ್ಬೋದು, ಅವ್ರ ಹಕ್ಕು. ಆದ್ರೆ ಡೆವಲಪ್ಮೆಂಟ್ ಆಗುವಂತಹ ಸರ್ಕಾರಗಳಿಗೆ, ಡೆವಲಪ್ಮೆಂಟ್ ಮಾಡುವಂತಹ ಸರ್ಕಾರಗಳಿಗೆ ಓಟ್ ಹಾಕಬೇಕು. ಅದೇ ರೀತಿಯಾಗಿ ಇಂತಹ ಫ್ರೀ ಗ್ಯಾರಂಟಿಗಳನ್ನ ಕೊಡೋದ್ರಿಂದಾಗಿ ನಮಗೆ ಹೊರೆ ಬೀಳುತ್ತೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಅಂತರೂ ಈಗ ನಿಮಗೆ 4,000 ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಸಾಧ್ಯತೆ ಕಡಿಮೆ, 2,000 ಮಾತ್ರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರಗಳು ಒಪ್ಪಿದ್ದೆ ಆದ್ರೆ ಮತ್ತೆ 2,000, ಟೋಟಲಿ 4,000 ದುಡ್ಡು ಸಿಗತ್ತೆ. 12,000 ವಾರ್ಷಿಕವಾಗಿ ಸಿಗತ್ತೆ. 6,000 ನಿಮಗೆ ಕೇಂದ್ರ ಸರ್ಕಾರದಿಂದ, 6,000 ರಾಜ್ಯ ಸರ್ಕಾರದಿಂದ, ಟೋಟಲಿ 12,000 ದುಡ್ಡು ರೈತರಿಗೆ ಸಿಗತ್ತೆ. ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಯಾವ್ದಾವ್ದು ಬಿಜೆಪಿಗಳಿದಾವ್ ನೋಡಿ, ರಾಜ್ಯಗಳಲ್ಲಿ ಅದು ಒಪ್ಪಿಕೊಂಡು ಕೊಡಬಹುದು. ಆದ್ರೆ ಇಲ್ಲಿ ಹೊಂದಾಣಿಕೆ ಆಗುವುದಿಲ್ಲ. ನಮ್ಮಲ್ಲಿ ಕಾಂಗ್ರೆಸ್, ಮೇಲ್ಗಡೆ ಬಿಜೆಪಿ ಹೊಂದಾಣಿಕೆ ಆಗದಿರುವಂತಹ ಕಾರಣಕ್ಕಾಗಿ ಕೊಡುವಂತಹ ಸಾಧ್ಯತೆ ಕಡಿಮೆ. ಆದ್ರೆ 2,000 ಮಾತ್ರ ಫಿಕ್ಸ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುತ್ತೆ, ಇದರಲ್ಲಿ ಏನ್ ಡೌಟ್ ಇಲ್ಲ. ಸೊ ಇದರ ಬಗ್ಗೆ ಸ್ಪಷ್ಟನೆಯನ್ನ ನಾನು ಕೊಡ್ಬೇಕಾಗಿತ್ತು. ಬಹಳಷ್ಟು ಜನ ಈ ರೀತಿ ಹೇಳಿದ್ದಾರೆ, ಹಾಗಾದ್ರೆ ನಮಗೂ ಕೂಡ ಸಿಗತ್ತಾ ಅಂತ ಕೇಳ್ತಾ ಇದ್ರಿ. ಈ ರೀತಿ ಹೇಳಿದಾರನು ಕೂಡ, ಆದ್ರೆ ಯಾರು ರಾಜ್ಯ ಸರ್ಕಾರಗಳಲ್ಲಿ ಕೊಡುವಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅಂತವರು ಮತ್ತೆ ಅಂತಹ ರಾಜ್ಯದಲ್ಲಿ ಮಾತ್ರ ರೈತರಿಗೆ ಒಂದು ಬೆನಿಫಿಟ್ ಸಿಗುತ್ತೆ. ಉಳಿದ ರಾಜ್ಯಗಳಲ್ಲಿ 2,000 ಮಾತ್ರ ಸಿಗುವಂತದ್ದು. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಡಬೇಕಾಗಿತ್ತು, ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್, ಇನ್ಸ್ಟಾಗ್ರಾಮ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ. ಸೊ ಇದರ ಬಗ್ಗೆ ಏನು ಅನಿಸಿಕೆಯನ್ನ ನಿಮ್ಮ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ.